ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ಯೂರಿಫಿಕೇಶನ್ ಮೆಥಡ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದು ನಿಮ್ಮಂಗ ಟಿಇಟಿ ಸಿಲೆಬಸ್ ಅಲ್ಲಿ ಇದೆ ನಿಮಗೆ. ಓಕೆ, ಟಿಇಟಿ ನಲ್ಲಿ ಇದೆ, GPSTR ಅಲ್ಲಿ ಇದೆ, ಜೊತೆಗೆ HSTR ಅಲ್ಲೂ ಕೂಡ ಈ ಪ್ಯೂರಿಫಿಕೇಶನ್ ಮೆಥಡ್ಸ್ ಅನ್ನ ಇಟ್ಟಿದ್ದಾರೆ. ಇದ್ರ ಮೇಲೆ ಕಂಪಲ್ಸರಿ ಕ್ವೆಶನ್ಸ್ ಇದ್ದೇ ಇರುತ್ತೆ ಟಿಇಟಿ ನಲ್ಲಿ. ಓಕೆ, ಸೊ ಮೊದಲನೇ ಪ್ರಶ್ನೆ ನೋಡೋಣ. ಡಿಸ್ಟಿಲೇಷನ್, ಆಸವನೆ ಅಂತ ಹೇಳ್ತಾರೆ. ಸೊ ಈ ಡಿಸ್ಟಿಲೇಷನ್ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ನಡೆಯುವ ಎರಡು ಹಂತಗಳು ಯಾವುವು? ಡಿಸ್ಟಿಲೇಷನ್ ಹ್ಯಾಸ್ ಟೂ ಸ್ಟೆಪ್ಸ್. ಸೊ ಅದು ಯಾವ್ದು? ಒಂದು ವಾಷ್ಪೀಕರಣ, ಇನ್ನೊಂದು ಘನೀಕರಣ. ಓಕೆ, ಯಾವ ವಿಧಾನದಿಂದ ದ್ರಾವಣದಲ್ಲಿರುವ ಘನವಸ್ತುವನ್ನ ನಾವು ಪ್ರತ್ಯೇಕಿಸಬಹುದು? ಯಾವ ವಿಧಾನವನ್ನ ಯೂಸ್ ಮಾಡಿಕೊಂಡು ದ್ರಾವಣದಲ್ಲಿ ಏನಾದ್ರೂ ಘನವಸ್ತು ಇದ್ರೆ ಅದನ್ನ ನಾವು ಪ್ರತ್ಯೇಕಿಸಬಹುದು ಅಂದ್ರೆ ಅದು ವಾಷ್ಪೀಕರಣದಿಂದ. ಓಕೆ, ಸಮುದ್ರದ ನೀರನ್ನ ಶುದ್ಧ ಕುಡಿಯುವ ನೀರಾಗಿ ಪರಿವರ್ತಿಸೋದಕ್ಕೆ ಯಾವ ಒಂದು ವಿಧಾನವನ್ನ ಬಳಸಲಾಗತ್ತೆ? ನೋಡಿ, ಇವಾಗ ಸಮುದ್ರದಲ್ಲಿ ನೀರಿದೆ, ಅದು ಕುಡಿಯೋದಕ್ಕೆ ಯೋಗ್ಯನಾ? ಇಟ್ ಇಸ್ ನಾಟ್ ಪೋರ್ಟಬಲ್ ಟು ಡ್ರಿಂಕ್. ಓಕೆ, ಸೊ ಹಾಗಾಗಿ ಶುದ್ಧ ಕುಡಿಯುವ ನೀರಾಗಿ ಅದನ್ನ ಪರಿವರ್ತಿಸೋದಕ್ಕೆ ಯಾವ ವಿಧಾನವನ್ನ ಬಳಸ್ತಾರೆ ಅಂದ್ರೆ ದಟ್ ಇಸ್ ಡಿಸ್ಟಿಲೇಷನ್. ಓಕೆ, ಆಸವನೆ ವಿಧಾನವು ಅಂದ್ರೆ ಡಿಸ್ಟಿಲೇಷನ್ ಮೆಥಡ್ ಯಾವುದಕ್ಕೆ ಸೂಕ್ತ? ಇದು ವಿಭಿನ್ನ ಕುದಿಯುವ ಬಿಂದುಗಳನ್ನ ಹೊಂದಿರುವಂತಹ ದ್ರವಗಳನ್ನ ಪ್ರತ್ಯೇಕಿಸೋದಕ್ಕೆ ಡಿಸ್ಟಿಲೇಷನ್ ವೆರಿ ಬ್ಯೂಟಿಫುಲ್ ಮೆಥಡ್ ಅಂತ ಹೇಳ್ಬೋದು. ಇನ್ನು ವಾಷ್ಪೀಕರಣ ಅಂದ್ರೇನು? ಎವಾಪರೇಷನ್. ಈ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ? ದ್ರವದ ಮೇಲ್ಮೈಯಲ್ಲಿ ಮಾತ್ರ ಈ ಒಂದು ಎವಾಪರೇಷನ್ ನಡೆಯುತ್ತೆ. ಮಿಶ್ರಣದಲ್ಲಿರುವಂತಹ ದ್ರವಗಳನ್ನ ಪ್ರತ್ಯೇಕಿಸೋದಕ್ಕೆ ಬಳಸುವಂತಹ ವಿಭಜನಾ ಆಸವನೆ ವಿಧಾನವನ್ನ ಯಾವಾಗ ಬಳಸಲಾಗುತ್ತೆ? ಅಂದ್ರೆ ಮಿಶ್ರಣದಲ್ಲಿರುವ ದ್ರವಗಳನ್ನ ಪ್ರತ್ಯೇಕಿಸೋದಕ್ಕೆ ಬಳಸುವಂತ ಈ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಏನಿದೆಯಲ್ಲ, ಈ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಈ ಒಂದು ಪ್ರೋಸೆಸ್ ಅನ್ನ ಯಾವಾಗ ಬಳಸ್ತಾರೆ ಅಂದ್ರೆ ದ್ರವಗಳು ವಿಭಿನ್ನ ಕುದಿಯುವ ಬಿಂದುಗಳನ್ನ ಹೊಂದಿದ್ದಾಗ. ಈಗ ಲಿಕ್ವಿಡ್ಸ್ ವೆರೈಟಿ ಅಂದ್ರೆ ಒಂದೊಂದು ಲಿಕ್ವಿಡ್ ಬೇರೆ ಬೇರೆ ಮೆಲ್ಟಿಂಗ್ ಪಾಯಿಂಟ್ಸ್ ಅನ್ನ ಒಳಗೊಂಡಿದ್ದಾಗ, ಸೊ ಮಿಶ್ರ ಲಿಕ್ವಿಡ್ಗಳು ಒಂದೊಂದು ಬೇರೆ ಬೇರೆ ಬಾಯ್ಲಿಂಗ್ ಪಾಯಿಂಟ್ ಅನ್ನ ಒಳಗೊಂಡಿರುತ್ತೆ. ಸೊ ಹಾಗಿದ್ದಾಗ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೂಲಕ ಸಪರೇಷನ್ ಮಾಡ್ತಾರೆ. ಇನ್ನು ಆಸವನೆ ಪ್ರಕ್ರಿಯೆಯಲ್ಲಿ ವಾಷ್ಪವನ್ನ ತಂಪುಗೊಳಿಸಿ ದ್ರವವಾಗಿ ಪರಿವರ್ತಿಸುವಂತಹ ಭಾಗವನ್ನ ಏನಂತ ಕರೀತಾರೆ? ಅದನ್ನ ಘನೀಕರಣ ಅಂತ ಹೇಳಿ ಕರೀತಾರೆ. ನೀರಿನಲ್ಲಿ ಕರಗಿದ ಉಪ್ಪನ್ನ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನ ಅತ್ಯಂತ ಸೂಕ್ತವಾಗಿದೆ? ನೋಡಿ, ನೀರಿನಲ್ಲಿ ಕರಗಿದಂತಹ ಉಪ್ಪನ್ನ ಪ್ರತ್ಯೇಕಿಸಬೇಕು ಅಂತ ಹೇಳಿದ್ರೆ ವಾಷ್ಪೀಕರಣವನ್ನ ಯೂಸ್ ಮಾಡ್ತಾರೆ. ವಾಷ್ಪೀಕರಣವು ಯಾವ ತಾಪಮಾನದಲ್ಲಿಯೂ ನಡೆಯುತ್ತೆ? ನೋಡಿ, ಕುದಿಯುವ ಬಿಂದುವಿನ ಕೆಳಗಿನ ಯಾವುದೇ ತಾಪಮಾನದಲ್ಲೂ ಕೂಡ ಈ ಒಂದು ವಾಷ್ಪೀಕರಣ ನಡೆಯುತ್ತೆ. ಓಕೆ, ವಾಷ್ಪೀಕರಣ ಯಾವ ತಾಪಮಾನದಲ್ಲಿ ನಡೆಯುತ್ತೆ ಅಂದ್ರೆ ಇವಾಗ ಮೆಲ್ಟಿಂಗ್ ಪಾಯಿಂಟ್ ಏನಿರುತ್ತಲ್ವಾ, ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಇದ್ರೂ ಕೂಡ ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಟೆಂಪರೇಚರ್ ಅಲ್ಲೂ ಕೂಡ ಇದು ನಡೆಯುತ್ತೆ. ಇನ್ನು ಪೆಟ್ರೋಲಿಯಂ ಅನ್ನ ಪ್ರತ್ಯೇಕಿಸೋದಕ್ಕೆ ಯಾವ ಶುದ್ಧೀಕರಣ ವಿಧಾನವನ್ನ ಬಳಸಲಾಗುತ್ತೆ? ನೋಡಿ, ಪೆಟ್ರೋಲಿಯಂ ಅನ್ನ ಪ್ರತ್ಯೇಕಿಸೋದಕ್ಕೆ, ಈಗ ಪೆಟ್ರೋಲಿಯಂ ಏನಿದೆಯಲ್ಲ, ಈ ಪೆಟ್ರೋಲಿಯಂ ಅನ್ನ ಸಪರೇಟ್ ಮಾಡೋದಕ್ಕೆ ಇದನ್ನ ಪ್ಯೂರಿಫಿಕೇಶನ್ ಆಫ್ ಪೆಟ್ರೋಲಿಯಂ. ಓಕೆ, ಇದರಲ್ಲಿ ಯಾವ ವಿಧಾನವನ್ನ ಬಳಸ್ತಾರೆ? ಇದರಲ್ಲಿ ವಿಭಜನಾ ಆಸವನೆ ಅನ್ನ ಬಳಸ್ತಾರೆ. ಓಕೆ, ಇನ್ನು ಆಸವನೆ ವಿಧಾನದಲ್ಲಿ ಬಿಸಿ ಮಾಡೋದಕ್ಕೆ ಬಳಸುವಂತಹ ಉಪಕರಣದ ಹೆಸರು ಏನು ಅಂದ್ರೆ ಆಸವನ ಕೋಶ. ಇನ್ನು ಶುದ್ಧೀಕರಣದ ಯಾವ ವಿಧಾನದಲ್ಲಿ ದ್ರವವನ್ನ ಬಿಸಿ ಮಾಡಿ ಆವಿಯಾಗಿ ಪರಿವರ್ತಿಸಿ ನಂತರ ಆವಿಯನ್ನ ತಂಪು ಮಾಡಿ ಸಂಗ್ರಹಿಸಲಾಗುತ್ತೆ? ನೋಡಿ, ಶುದ್ಧೀಕರಣದ ಯಾವ ವಿಧಾನದಲ್ಲಿ. ಈಗ ಪ್ಯೂರಿಫಿಕೇಶನ್ ಅಂತ ಹೇಳ್ತೀವಿ ಅಥವಾ ಶುದ್ಧೀಕರಣ ಅಂತ ಏನ್ ಹೇಳ್ತೀವಿ, ಶುದ್ಧೀಕರಣದ ಯಾವ ವಿಧಾನದಲ್ಲಿ ದ್ರವವನ್ನ ಫಸ್ಟ್ ಬಿಸಿ ಮಾಡಿ ನೆಕ್ಸ್ಟ್ ಆವಿಯಾಗಿ ಪರಿವರ್ತಿಸಿ ನಂತರ ಆವಿಯನ್ನ ತಂಪು ಮಾಡಿ ಸಂಗ್ರಹಿಸಲಾಗುತ್ತೆ ಅಂದ್ರೆ ದಟ್ ಇಸ್ ಡಿಸ್ಟಿಲೇಷನ್, ಆಸವನೆ ಅಂತ ಹೇಳ್ತೀವಿ. ಸಕ್ಕರೆ ಮತ್ತು ನೀರು ಮಿಶ್ರಣದಿಂದ ಸಕ್ಕರೆಯನ್ನ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನ ಸೂಕ್ತ ಅಲ್ಲ? ನೋಡಿ, ವಾಷ್ಪೀಕರಣ, ಆಸವನೆ, ಶೋಧನೆ, ಘನೀಕರಣ ಅಂತ ಇದೆ. ಈಗ ಸಕ್ಕರೆ ಮತ್ತೆ ನೀರು ಏನು, ವಾಟರು ಮತ್ತೆ ಸಕ್ಕರೆ ಮೀನ್ಸ್ ಸಕ್ಕರೆ ನೀರು ಏನಿದೆ ಇದ್ರ ಮಿಶ್ರಣದಿಂದ ಸಕ್ಕರೆಯನ್ನ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನ ಸೂಕ್ತ ಅಲ್ಲ ಅಂತ ಇದೆ. ವಾಷ್ಪೀಕರಣ ಯೂಸ್ ಮಾಡ್ಬೋದು, ಆಸವನೆ, ಘನೀಕರಣ ಎಲ್ಲ ಯೂಸ್ ಮಾಡ್ಬೋದು. ಬಟ್ ಈ ಶೋಧನೆ ಏನಿದೆಯಲ್ಲ, ಶೋಧನೆ ಮೀನ್ಸ್ ಸೋಸಿದಾಗ ಏನಾಗುತ್ತೆ, ಅದು ವಾಟರ್ ಜೊತೆಗೆ ಸಕ್ಕರೆನೂ ಕೂಡ ಏನಾಗುತ್ತೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದು ಸೂಕ್ತವಾದ ವಿಧಾನ ಅಲ್ಲ. ಯಾವ ವಿಧಾನದಲ್ಲಿ ಘನೀಕರಣ ಪ್ರಕ್ರಿಯೆ ಅಗತ್ಯ ಇಲ್ಲ? ಘನೀಕರಣ ಪ್ರಕ್ರಿಯೆ ಅಗತ್ಯ ಇಲ್ಲದೆ ಇರುವಂತದ್ದು ಎವಾಪರೇಷನ್ ಅಲ್ಲಿ. ಮಿಶ್ರಣದಲ್ಲಿರುವಂತಹ ವಸ್ತುಗಳ ವಿಭಿನ್ನ ಯಾವ ಗುಣಗಳ ಆಧಾರದ ಮೇಲೆ ಆಸವನೆ ವಿಧಾನವು ಕಾರ್ಯನಿರ್ವಹಿಸುತ್ತೆ? ಅಂದ್ರೆ ಮಿಶ್ರಣದಲ್ಲಿರುವಂತಹ ವಸ್ತುಗಳ ವಿಭಿನ್ನ ಯಾವ ಗುಣಗಳ ಆಧಾರದ ಮೇಲೆ
ಆಸವನೆ ವಿಧಾನ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಡಿಪೆಂಡ್ ಅಪಾನ್ ಬಾಯ್ಲಿಂಗ್ ಪಾಯಿಂಟ್. ಶುದ್ಧ ನೀರನ್ನ ಹಿಮವಾಗಿ ಪರಿವರ್ತಿಸುವುದು ಯಾವ ರೀತಿಯ ಭೌತಿಕ ಬದಲಾವಣೆ? ನೋಡಿ, ಶುದ್ಧ ನೀರನ್ನ ಅಂದ್ರೆ ಕಂಪ್ಲೀಟ್ ಒಂದು ಪ್ಯೂರ್ ವಾಟರ್ ಅನ್ನ ಹಿಮವಾಗಿ ಪರಿವರ್ತಿಸೋದು ಯಾವ ರೀತಿಯ ಭೌತಿಕ ಬದಲಾವಣೆ? ಅದನ್ನ ಫ್ರೀಸ್ ಮಾಡೋದ್ರ ಮೂಲಕ. ಓಕೆ, ಆಸವನೆ ಮತ್ತು ಬಾಷ್ಪೀಕರಣದ ನಡುವಿನ ಮುಖ್ಯ ವ್ಯತ್ಯಾಸ ಏನು? ಆಸವನೆ ಮತ್ತು ಬಾಷ್ಪೀಕರಣದ ನಡುವಿನ ಮುಖ್ಯ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆಸವನೆ ಏನಿದೆ ಇದು ಘನೀಕರಣದ ಹಂತವನ್ನ ಒಳಗೊಂಡಿದೆ, ಬಟ್ ಬಾಷ್ಪೀಕರಣ ಇಲ್ಲ. ಓಕೆ, ಇನ್ನು ಉಪ್ಪು ಮತ್ತು ನೀರಿನ ಮಿಶ್ರಣವನ್ನ ಬಿಸಿ ಮಾಡಿದಾಗ ಪಾತ್ರೆಯಲ್ಲಿ ಯಾವುದು ಉಳಿದುಕೊಳ್ಳುತ್ತೆ ಅಂತ ಇದೆ. ಉಪ್ಪು ಮತ್ತು ನೀರಿನ ಮಿಶ್ರಣವನ್ನ ಬಿಸಿ ಮಾಡಿದಾಗ, ಈಗ ಉಪ್ಪು ಮತ್ತು ನೀರು ಎರಡನ್ನೂ ಕೂಡ ನಾವು ಬಿಸಿ ಮಾಡ್ತೀವಿ. ಸೊ ಯಾವುದು ಪಾತ್ರೆಯಲ್ಲಿ ಉಳಿದು ಹೋಗುತ್ತೆ ಅಂದ್ರೆ ಉಪ್ಪು ಮಾತ್ರ ಉಳಿಯುತ್ತೆ. ಓಕೆ, ಇನ್ನು ವಿಭಜನಾ ಆಸವನೆ ಪ್ರಕ್ರಿಯೆಯನ್ನ ಯಾವುದಕ್ಕಾಗಿ ಬಳಸ್ತಾರೆ ಅಂತ ಹೇಳಿದ್ರೆ, ಕಚ್ಚಾ ತೈಲದಿಂದ ವಿವಿಧ ಉತ್ಪನ್ನಗಳನ್ನ ಪಡೆಯೋದಕ್ಕೋಸ್ಕರ. ಓಕೆ, ಕಚ್ಚಾ ತೈಲದಿಂದ ವಿವಿಧ ಉತ್ಪನ್ನಗಳನ್ನ ಪಡೆಯೋದಕ್ಕೋಸ್ಕರ. ಯಾವ ವಿಧಾನದಲ್ಲಿ ಮಿಶ್ರಣದಲ್ಲಿರುವಂತಹ ಕಣಗಳನ್ನ ಅವುಗಳ ಗಾತ್ರದ ಆಧಾರದ ಮೇಲೆ ಪ್ರತ್ಯೇಕಿಸಬಹುದು? ಯಾವ ವಿಧಾನದಲ್ಲಿ ಮಿಶ್ರಣದಲ್ಲಿ ಇರುವಂತಹ ಕಣಗಳನ್ನ, ಈಗ ಮಿಶ್ರಣದಲ್ಲಿ ಇರುವಂತಹ ಕಣಗಳನ್ನ ಅವುಗಳ ಗಾತ್ರದ ಆಧಾರದ ಮೇಲೆ ಪ್ರತ್ಯೇಕಿಸಬಹುದು ಅಂತ ಹೇಳಿದ್ರೆ ಶೋಧನೆಯಿಂದ. ಇನ್ನು ಕುದಿಯುವ ಹಂತದಲ್ಲಿ ದ್ರವದ ಆವಿಯು ಒತ್ತಡವು, ಓಕೆ, ಕುದಿಯುವ ಹಂತದಲ್ಲಿ ದ್ರವದ ಆವಿಯ ಒತ್ತಡ ಏನಿರುತ್ತೆ ವಾಯುಮಂಡಲದ ಒತ್ತಡಕ್ಕೆ ಸಮನಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ವಾಯುಮಂಡಲದ ಒತ್ತಡಕ್ಕೆ ಸಮನಾದಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆಸವನೆ ವಿಧಾನದ ಪ್ರಮುಖ ತತ್ವ ಯಾವುದು? ಆಸವನೆ ವಿಧಾನದ ಪ್ರಮುಖ ತತ್ವ ಏನು ಅಂತ ಹೇಳಿದ್ರೆ, ದ್ರವಗಳ ವಿಭಿನ್ನ ಕುದಿಯುವ ಬಿಂದುಗಳು. ಓಕೆ, ಬಾಷ್ಪೀಕರಣದಿಂದ ನೀರನ್ನ ಪಡೆಯುವ ಪ್ರಕ್ರಿಯೆಯನ್ನ ಏನಂತ ಕರೀತಾರೆ? ಅದನ್ನ ಘನೀಕರಣ ಅಂತ ಹೇಳಿ ಕರೀತಾರೆ. ಸಾಬೂನು ಮತ್ತು ನೀರಿನ ಮಿಶ್ರಣದಿಂದ ಸಾಬೂನನ್ನ ಬೇರ್ಪಡಿಸಬೇಕು ಅಂದ್ರೆ ಯಾವ ವಿಧಾನವನ್ನ ಬಳಸಲಾಗುತ್ತೆ? ನೋಡಿ, ಸಾಬೂನು ಮತ್ತು ನೀರು ಇವೆರಡರ ಮಿಶ್ರಣ ಅಂದ್ರೆ ಇವೆರಡು ಮಿಕ್ಸಪ್ ಮಾಡಿದಾಗ ಸಾಬೂನನ್ನ ಬೇರ್ಪಡಿಸಬೇಕು ಅಂತ ಹೇಳಿದ್ರೆ ಶೋಧನೆ, ಈ ಒಂದು ವಿಧಾನವನ್ನ ಅನುಸರಿಸಬೇಕು. ಬಾಷ್ಪೀಕರಣ ಪ್ರಕ್ರಿಯೆಯನ್ನ ಯಾವುದಕ್ಕಾಗಿ ಹೆಚ್ಚಾಗಿ ಬಳಸಲಾಗುತ್ತೆ? ಬಾಷ್ಪೀಕರಣ ಕ್ರಿಯೆಯನ್ನ ಯಾವುದಕ್ಕೆ ಹೆಚ್ಚಾಗಿ ಬಳಸಲಾಗುತ್ತೆ ಅಂದ್ರೆ ದ್ರಾವಣದಿಂದ ದ್ರಾವಕವನ್ನ ತೆಗೆದುಹಾಕೋದಕ್ಕೆ. ಬಾಷ್ಪೀಕರಣದ ಪ್ರಕ್ರಿಯೆಯಲ್ಲಿ ತಾಪಮಾನವನ್ನ ಹೆಚ್ಚಿಸಿದ್ರೆ ಏನಾಗುತ್ತೆ? ತಾಪಮಾನವನ್ನ ಹೆಚ್ಚಿಸಿದ್ರೆ ಪ್ರಕ್ರಿಯೆ ತುಂಬಾ ಬೇಗ ಫಾಸ್ಟ್ ಆಗಿ ಬಾಷ್ಪೀಕರಣ ಕ್ರಿಯೆ ತುಂಬಾ ಫಾಸ್ಟ್ ಆಗುತ್ತೆ. ಇನ್ನು ಯಾವ ವಿಧಾನವು ಕರಗಿದ ಘನವಸ್ತುಗಳನ್ನ ಮಾತ್ರ ಪ್ರತ್ಯೇಕಿಸುತ್ತೆ? ದಟ್ ಇಸ್ ಬಾಷ್ಪೀಕರಣ. ಓಕೆ, ಇನ್ನು ಆಸವನೆ ವಿಧಾನವು ಯಾವುದಕ್ಕೆ ಉಪಯುಕ್ತವಲ್ಲ ಅಂದ್ರೆ ಅದು ಎಣ್ಣೆ ಮತ್ತು ನೀರು ಇವೆರಡಕ್ಕೂ ಕೂಡ ಅದು ಉಪಯುಕ್ತ ಅಲ್ಲ. ಬಾಷ್ಪೀಕರಣ ಮತ್ತು ಕುದಿಯುವಿಕೆಯು ಇವೆರಡರ ನಡುವಿನ ವ್ಯತ್ಯಾಸ ಏನು? ಬಾಷ್ಪೀಕರಣ ದ್ರವದ ಮೇಲ್ಮೈ ಮೇಲೆ ನಡೆದ್ರೆ, ಓಕೆ, ಇನ್ನು ಕುದಿಯುವಿಕೆ ಏನಿರುತ್ತೆ ಇದು ದ್ರವದ ಒಳಭಾಗದಲ್ಲಿಯೂ ಕೂಡ ನಡೆಯುತ್ತೆ. ಅದೇ ಅವೆರಡಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನು ಆಸವನೆ ಪ್ರಕ್ರಿಯೆಯಲ್ಲಿ ಕರಗದ ಕಣಗಳನ್ನ ತೆಗೆದುಹಾಕೋದಕ್ಕೆ ಯಾವ ವಿಧಾನವನ್ನ ಬಳಸ್ತಾರೆ ಅಂದ್ರೆ ಅದು ಶೋಧನೆಯನ್ನ ಫಿಲ್ಟರ್ ಮಾಡೋದ್ರ ಮೂಲಕ. ಇನ್ನು ಕ್ರೂಡ್ ಆಯಿಲ್ ನ ವಿಭಜನಾ ಆಸವನೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಕಡಿಮೆ ಕುದಿಯುವ ಬಿಂದು ಹೊಂದಿರುವಂತಹ ಭಾಗ ಯಾವುದು? ಕ್ರೂಡ್ ಆಯಿಲ್ ನ ವಿಭಜನಾ ಆಸವನೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಕಡಿಮೆ ಕುದಿಯುವ ಬಿಂದು ಹೊಂದಿರುವಂತಹ ಭಾಗ ಯಾವುದು? ದಟ್ ಈಸ್ ಗ್ಯಾಸೋಲಿನ್. ಓಕೆ, ಯಾವುದು? ಗ್ಯಾಸೋಲಿನ್. ಸೊ ಗ್ಯಾಸೋಲಿನ್ ಏನಿದೆ, ಈ ಗ್ಯಾಸೋಲಿನ್ ಇದು ಯಾವ ಅಂಡರ್ ಅಲ್ಲಿ ಬರುತ್ತೆ ಅಂದ್ರೆ ಕ್ರೂಡ್ ಆಯಿಲ್ ವಿಭಜನಾ ಆಸವನೆ ಪ್ರಕ್ರಿಯೆಯಲ್ಲಿ ಇದು ಬರುತ್ತೆ. ಇದು ಅತ್ಯಂತ ಕಡಿಮೆ ಕುದಿಯುವ ಬಿಂದನ್ನ ಹೊಂದಿದೆ. ಓಕೆ, ಇನ್ನು ವಿಭಜನಾ ಆಸವನೆ ಕಾಲಂನ ಮೇಲ್ಭಾಗದಲ್ಲಿ ಯಾವ ಘಟಕವು ಸಂಗ್ರಹವಾಗುತ್ತೆ ಅಂದ್ರೆ ಕಡಿಮೆ ಕುದಿಯುವ ಬಿಂದು ಹೊಂದಿರುವಂತ ಘಟಕ ಅಲ್ಲಿ ಸಂಗ್ರಹ ಆಗುತ್ತೆ. ಯಾವ ಶುದ್ಧೀಕರಣ ವಿಧಾನವು ಹೈಡ್ರೋಕಾರ್ಬನ್ಗಳ ವಿಭಿನ್ನ ಕುದಿಯುವ ಬಿಂದುಗಳ ಮೇಲೆ ಅವಲಂಬಿತ ಆಗಿರುತ್ತೆ ಅಂದ್ರೆ ಅದು ವಿಭಜನಾ ಆಸವನ. ಯಾವ ಶುದ್ಧೀಕರಣ ವಿಧಾನವು ಹೈಡ್ರೋಕಾರ್ಬನ್ಗಳ ವಿಭಿನ್ನ ಕುದಿಯುವ ಬಿಂದುಗಳ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳಿದ್ರೆ ಅದು ವಿಭಜನಾ ಆಸವನೆ. ವಿಭಜನಾ ಆಸವನೆ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಕುದಿಯುವ ಬಿಂದು ಹೊಂದಿರುವಂತಹ ಘಟಕಗಳು ಎಲ್ಲಿ ಸಂಗ್ರಹ ಆಗುತ್ತೆ? ಅತಿ ಹೆಚ್ಚು ಕುದಿಯುವ ಬಿಂದು ಹೊಂದಿರುವಂತಹ ಘಟಕಗಳು ಕಾಲಂನ ಕೆಳಭಾಗದಲ್ಲಿ ಸಂಗ್ರಹ ಆದ್ರೆ, ಓಕೆ, ಇನ್ನು ಮೇಲ್ಭಾಗದಲ್ಲಿ ಕಡಿಮೆ ಕುದಿಯುವ ಬಿಂದು ಹೊಂದಿರುವ ಘಟಕಗಳು ಸಂಗ್ರಹ ಆಗ್ತವೆ. ಯಾವ ವಿಧಾನದಲ್ಲಿ ದ್ರವಗಳ ಮಿಶ್ರಣವನ್ನ ಒಂದೇ ಬಾರಿಗೆ ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ? ದಟ್ ಇಸ್ ಆಸವನೆಯಲ್ಲಿ. ಇನ್ನು ಹೈಡ್ರೋಕಾರ್ಬನ್ಗಳನ್ನ ಅವುಗಳ ಗಾತ್ರದ ಆಧಾರದ ಮೇಲೆ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನ ಸೂಕ್ತವಾಗಿದೆ ಅಂದ್ರೆ ಅದು ವಿಭಜನಾ ಆಸವನೆ.
ಆಸವನೆ ಮತ್ತು ವಿಭಜನಾ ಆಸವನೆಗಳ ನಡುವೆ ಮುಖ್ಯ ವ್ಯತ್ಯಾಸ ಏನು? ಇವೆರಡರ ನಡುವೆ ಇರುವಂತ ಮುಖ್ಯ ವ್ಯತ್ಯಾಸ ಅಂತ ಹೇಳಿದ್ರೆ ಅದು ವಿಭಜನಾ ಆಸವನೆಯು ಬಹುದ್ರವ್ಯಗಳನ್ನ ಒಂದೇ ಬಾರಿಗೆ ಪ್ರತ್ಯೇಕಿಸುತ್ತೆ. ಓಕೆ, ಬಹಳ ದ್ರವ್ಯಗಳನ್ನ ಒಂದೇ ಬಾರಿಗೆ ಪ್ರತ್ಯೇಕಿಸುತ್ತೆ. ಇದು ಆಸವನೆ ಮತ್ತು ವಿಭಜನಾ ಆಸವನೆ ಏನಿದೆಯಲ್ಲ ಇವೆರಡರ ನಡುವೆ ಇರುವಂತ ವ್ಯತ್ಯಾಸ. ಅಂದ್ರೆ ವಿಭಜನಾ ಆಸವನೆ ಏನಿದೆ ಅದು ಎಷ್ಟೇ ದ್ರವ್ಯಗಳಿರ್ಲಿ, ದ್ರವಗಳು ಅಂದ್ರೆ ನಂಬರ್ ಆಫ್ ಲಿಕ್ವಿಡ್ಸ್ ಅನ್ನ ಒಂದೇ ಬಾರಿಗೆ ಪ್ರತ್ಯೇಕಿಸುತ್ತೆ ಈ ಒಂದು ವಿಭಜನಾ ಆಸವನೆ. ಓಕೆ, ಶುದ್ಧೀಕರಣದ ಯಾವ ವಿಧಾನದಲ್ಲಿ ತಾಪಮಾನದ ಪ್ರಮುಖ ಪಾತ್ರವಿದೆ? ಶುದ್ಧೀಕರಣದ ಯಾವ ವಿಧಾನದಲ್ಲಿ ತಾಪಮಾನದ ಪ್ರಮುಖ ಪಾತ್ರವಿದೆ ಅಂದ್ರೆ ಆಸವನದಲ್ಲೂ ಟೆಂಪರೇಚರ್ ಇಸ್ ಇಂಪಾರ್ಟೆಂಟ್, ವಾಷ್ಪೀಕರಣದಲ್ಲೂ ಟೆಂಪರೇಚರ್ ಇಂಪಾರ್ಟೆಂಟ್, ಆಮೇಲೆ ಘನೀಕರಣದಲ್ಲೂ ಟೆಂಪರೇಚರ್ ಇಂಪಾರ್ಟೆಂಟ್. ಸೊ ದಟ್ ಇವೆಲ್ಲದರಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನು ವಿಭಜನಾ ಆಸವನೆಯನ್ನ ಬಳಸುವ ಕೈಗಾರಿಕೆ ಯಾವುದು? ನೋಡಿ, ವಿಭಜನಾ ಆಸವನೆಯನ್ನ ಬಳಸುವಂತ ಕೈಗಾರಿಕೆ ಬಂದು ದಟ್ ಇಸ್ ಪೆಟ್ರೋಲಿಯಂ. ಯಾವ ವಿಧಾನದಲ್ಲಿ ಮಿಶ್ರಣದಲ್ಲಿರುವಂತಹ ಘನವಸ್ತುಗಳನ್ನ ಕರಗುವ ಬಿಂದುವಿನ ಆಧಾರದ ಮೇಲೆ ಪ್ರತ್ಯೇಕಿಸಬಹುದು? ನೋಡಿ, ಯಾವ ವಿಧಾನದಲ್ಲಿ ಮಿಶ್ರಣದಲ್ಲಿ ಇರುವಂತಹ ಘನವಸ್ತುಗಳನ್ನ ಕರಗುವ ಬಿಂದು, ಓಕೆ, ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್ ನ ಆಧಾರದ ಮೇಲೆ ಪ್ರತ್ಯೇಕಿಸಬಹುದು, ಅವುಗಳ ಮೆಲ್ಟಿಂಗ್ ಪಾಯಿಂಟ್ ನ ಆಧಾರದ ಮೇಲೆ ನಾವು ಪ್ರತ್ಯೇಕಿಸಬಹುದು ಅಂತ ಹೇಳಿದ್ರೆ ದಟ್ ಇಸ್ ಸ್ಫಟಕೀಕರಣ. ಯಾವುದು? ಸ್ಫಟಕೀಕರಣವನ್ನ ಮಾತ್ರ ಡಿಪೆಂಡ್ ಅಪಾನ್ ಮೆಲ್ಟಿಂಗ್ ಪಾಯಿಂಟ್ ನಾವು ಬೇರೆ ಮಾಡಬಹುದು. ಇನ್ನು ಆಸವನೆ ಪ್ರಕ್ರಿಯೆಯಲ್ಲಿ ಶಾಖವನ್ನ ನಿರಂತರವಾಗಿ ಹೆಚ್ಚಿಸಿದ್ರೆ ಏನಾಗುತ್ತೆ? ಪ್ರತ್ಯೇಕಿಸುವಿಕೆ ಪರಿಣಾಮಕಾರಿ ಆಗೋದಿಲ್ಲ. ನೋಡಿ, ಆಸವನೆ ಪ್ರಕ್ರಿಯೆ ಮೀನ್ಸ್ ಡಿಸ್ಟಿಲೇಷನ್ ಪ್ರಕ್ರಿಯೆಯಲ್ಲಿ ಶಾಖವನ್ನ ನಾವು ನಿರಂತರವಾಗಿ ಹೆಚ್ಚಿಗೆ ಮಾಡ್ತಾ ಇದ್ರೆ ಏನಾಗುತ್ತೆ? ಅಂದ್ರೆ ಏನ್ ಸಪರೇಷನ್ ಟೆಕ್ನಿಕ್ ಇರುತ್ತೆ ಅದು ಅಷ್ಟೊಂದು ಪರಿಣಾಮಕಾರಿ ಆಗೋದಿಲ್ಲ. ಓಕೆ, ಯಾವ ವಿಧಾನವು ಒಂದು ದ್ರವದಿಂದ ಕರಗಿದ ಘನವಸ್ತುವನ್ನ ಪ್ರತ್ಯೇಕಿಸೋದಕ್ಕೆ ಹೆಚ್ಚು ಸೂಕ್ತವಾಗಿದೆ? ನೋಡಿ, ಒಂದು ದ್ರವದಿಂದ ಕರಗಿದ ಘನವಸ್ತುವನ್ನ ಪ್ರತ್ಯೇಕಿಸೋದಕ್ಕೆ ಹೆಚ್ಚು ಸೂಕ್ತ ಅಂದ್ರೆ ಅದು ಆಸವನೆ. ಹೂವಿನ ಸಾರದಿಂದ ಸುಗಂಧ ತೈಲವನ್ನ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನವನ್ನ ಬಳಸಲಾಗುತ್ತೆ? ನೋಡಿ, ಹೂವಿನ ಸಾರದಿಂದ ಸುಗಂಧ ತೈಲವನ್ನ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನ ಬಳಸಲಾಗುತ್ತೆ ಅಂದ್ರೆ ದಟ್ ಇಸ್ ಜಲೀಯ ಆಸವನೆ. ಓಕೆ, ಇನ್ನು ಹೈಡ್ರೋಡಿಸ್ಟಿಲೇಷನ್ ಅಂದ್ರೆ ಏನು? ಸಸ್ಯ ವಸ್ತುಗಳಿಂದ ತೈಲಗಳನ್ನ ಪ್ರತ್ಯೇಕಿಸೋದಕ್ಕೆ ನೀರನ್ನ ಬಳಸುವ ಆಸವನೆ. ಓಕೆ, ಸಸ್ಯ ವಸ್ತುಗಳಿಂದ ಅಂದ್ರೆ ಇವಾಗ ಕೆಲವೊಂದಷ್ಟು ಪ್ಲಾಂಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದರೊಳಗಡೆ ಇರುವಂತಹ ತೈಲಗಳನ್ನ ಪ್ರತ್ಯೇಕಿಸೋದಕ್ಕೆ ನೀರನ್ನ ಬಳಸುವ ಆಸವನೆಯನ್ನ ಹೈಡ್ರೋಡಿಸ್ಟಿಲೇಷನ್ ಅಂತ ಕರೀತಾರೆ. ಇನ್ನು ಮದ್ಯ ಮತ್ತು ನೀರು ಈ ಎರಡು ಮಿಶ್ರಣದಿಂದ ಮದ್ಯವನ್ನ ಹೇಗೆ ನಾವು ಪ್ರತ್ಯೇಕಿಸಬಹುದು? ಈಗ ನೀರು ಮತ್ತೆ ಮದ್ಯ ಮೀನ್ಸ್ ಆಲ್ಕೋಹಾಲ್ ಎರಡು ಕೂಡ ಸೇರಿದೆ, ಅವೆರಡನ್ನ ಹೇಗೆ ಪ್ರತ್ಯೇಕಿಸಬಹುದು ಅಂದ್ರೆ ಅದು ವಿಭಜನಾ ಆಸವನೆಯಿಂದ. ವಾಷ್ಪೀಕರಣದ ನಂತರ ಉಳಿದುಕೊಳ್ಳುವಂತ ಘನವಸ್ತುವನ್ನ ಏನಂತ ಕರೀತಾರೆ? ನೋಡಿ, ವಾಷ್ಪೀಕರಣದ ನಂತರ ಉಳಿದುಕೊಳ್ಳುವ ಒಂದು ಘನವಸ್ತುವನ್ನ ಅವಶೇಷ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಅವಶೇಷ ಅಂತ ಹೇಳಿ ಕರೀತಾರೆ. ಯಾವ ಶುದ್ಧೀಕರಣ ವಿಧಾನವು ದ್ರವ ಮತ್ತು ದ್ರವ ಮಿಶ್ರಣಕ್ಕೆ ಮಾತ್ರ ಸೂಕ್ತವಾಗಿದೆ? ದ್ರವ ಮತ್ತು ದ್ರವ ಇವೆರಡು ಮಿಶ್ರಣಕ್ಕೆ ಮಾತ್ರ ಸೂಕ್ತವಾಗಿರುವಂತದ್ದು ಆಸವನೆ. ವಾಷ್ಪೀಕರಣ ಪ್ರಕ್ರಿಯೆಯಲ್ಲಿ ಪ್ರಕೃತಿಯಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ವಾಷ್ಪೀಕರಣ ಪ್ರಕೃತಿಯಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಜಲಚಕ್ರ ಮೀನ್ಸ್ ವಾಟರ್ ಸೈಕಲ್ ಅಲ್ಲಿ ನಾವು ಅದನ್ನ ಕಾಣಬಹುದು. ಇನ್ನು ಸಬ್ಲಿಮೇಷನ್ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ? ಘನವಸ್ತು ನೇರವಾಗಿ ಅನಿಲಕ್ಕೆ ಕನ್ವರ್ಟ್ ಆಗುತ್ತೆ ವಿತೌಟ್ ಗೋಯಿಂಗ್ ಟು ಲಿಕ್ವಿಡ್ ಸ್ಟೇಟ್. ಓಕೆ, ಇನ್ನು ಸೀಮೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನ ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನ ಬಳಸಲಾಗುತ್ತೆ? ದಟ್ ಇಸ್ ಯಾವುದು? ಪ್ರತ್ಯೇಕಿಸುವಂತ ಕೊಳವೆ. ಓಕೆ, ಪ್ರತ್ಯೇಕಿಸುವ ಕೊಳವೆ ಅಂದ್ರೆ ಸೆಪರೇಟಿಂಗ್ ಫನಲ್ ನ ಯೂಸ್ ಮಾಡಿ ಸೀಮೆ ಎಣ್ಣೆ ಮತ್ತು ನೀರು ಎರಡನ್ನ ಸಪರೇಟ್ ಮಾಡಬಹುದು. ಓಕೆ, ಆಸವನೆ ಪ್ರಕ್ರಿಯೆಯು ಶುದ್ಧೀಕರಣದ ಯಾವ ವಿಧಾನ? ಆಸವನೆ ಪ್ರಕ್ರಿಯೆಯು ಶುದ್ಧೀಕರಣದ ಯಾವ ವಿಧಾನ ಅಂತ ಹೇಳಿದ್ರೆ ಇದು ಒಂದು ಭೌತಿಕ ವಿಧಾನ ಆಗಿದೆ. ಇನ್ನು ಯಾವ ಪ್ರಕ್ರಿಯೆಯಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆ ಆಗುತ್ತೆ? ದ್ರವ ಅನಿಲವಾಗಿ ಪರಿವರ್ತನೆ ಆಗುತ್ತೆ, ದಟ್ ಇಸ್ ವಾಷ್ಪೀಕರಣ, ಎವಾಪರೇಷನ್ ಅಂತ ಹೇಳ್ತೀವಿ. ವಿಭಜನಾ ಆಸವನೆಯನ್ನ ವಿಜ್ಞಾನ ಪ್ರಯೋಗಾಲಯದಲ್ಲಿ ಬಳಸುವ ಒಂದು ಉದಾಹರಣೆಯನ್ನ ಕೊಡಿ. ನೋಡಿ, ವಿಭಜನಾ ಆಸವನೆಯನ್ನ ವಿಜ್ಞಾನ ಪ್ರಯೋಗದಲ್ಲಿ ಬಳಸುವಂತಹ ಒಂದು ಉದಾಹರಣೆ ಅಂದ್ರೆ ದಟ್ ಇಸ್ ಆಲ್ಕೋಹಾಲ್ ಮತ್ತು ನೀರಿನ ಮಿಶ್ರಣವನ್ನ ಪ್ರತ್ಯೇಕಿಸುವುದು. ಓಕೆ, ಆಲ್ಕೋಹಾಲ್ ಮತ್ತು ನೀರಿನ ಒಂದು ಮಿಶ್ರಣವನ್ನ ಪ್ರತ್ಯೇಕಿಸುವುದು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡಬಹುದು. ಇನ್ನು ಶುದ್ಧೀಕರಣ ಯಾವ ವಿಧಾನದಲ್ಲಿ ಮಿಶ್ರಣವು ಕರಗುವ ಮತ್ತು ಕುದಿಯುವ ಬಿಂದುಗಳನ್ನ ಆಧರಿಸಿದೆ? ಶುದ್ಧೀಕರಣದ ಯಾವ ವಿಧಾನದಲ್ಲಿ ಒಂದು ಮಿಶ್ರಣ ಕರಗುವ ಮತ್ತು ಕುದಿಯುವ ಬಿಂದುಗಳನ್ನ ಆಧರಿಸಿದೆ ಅಂದ್ರೆ ವಾಷ್ಪೀಕರಣ, ವಾಸವನೆ ಮತ್ತೆ ಸ್ಫಟಿಕೀಕರಣ ಎಲ್ಲದರಲ್ಲೂ ಕೂಡ ಅವು ಕರಗುವ ಮತ್ತು ಕುದಿಯುವ ಬಿಂದುಗಳನ್ನ ಆಧರಿಸಿದೆ. ಓಕೆ,
ಅದರಲ್ಲೂ ಸ್ಫಟಿಕೀಕರಣ ಬಂದು ಮೆಲ್ಟಿಂಗ್ ಪಾಯಿಂಟ್. ಓಕೆ, ಅಂದ್ರೇನು ಕರಗುವ ಬಿಂದು. ಇನ್ನು ಯಾವ ಪ್ರಕ್ರಿಯೆಯು ಬಿಸಿಯಾಗಿರುವ ದ್ರವವನ್ನ ತಣ್ಣಗಾಗಿಸೋದಕ್ಕೆ ಬಳಸ್ತಾರೆ? ಬಿಸಿಯಾಗಿರೋದು ತಣ್ಣಗಾಗೋದಕ್ಕೆ ಬಳಸೋದು ಅಂದ್ರೆ ಘನೀಕರಣ, ಫ್ರೀಸ್ ಮಾಡೋದು. ಶುದ್ಧ ನೀರನ್ನ ಹಿಮವಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆ ಯಾವುದು? ಶುದ್ಧ ನೀರಪ್ಪ, ಅದನ್ನ ಹಿಮವಾಗಿ ಪರಿವರ್ತಿಸುವಂತಹ ಪ್ರಕ್ರಿಯೆ ಬಂದು ಘನೀಕರಣ. ಯಾವ ಶುದ್ಧೀಕರಣ ವಿಧಾನವನ್ನ ಸಂಪೂರ್ಣ ಅಂತ ಹೇಳಿ ಪರಿಗಣಿಸಲಾಗಿಲ್ಲ? ವಾಷ್ಪೀಕರಣವನ್ನ. ಆಸವನೆ ಪ್ರಕ್ರಿಯೆಯಲ್ಲಿ ತಾಪಮಾನವನ್ನ ನಿಯಂತ್ರಿಸುವುದು ಯಾಕೆ ಮುಖ್ಯ? ಅದರೊಳಗಡೆ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡೋದು ಯಾಕೆ ಮುಖ್ಯ ಅಂದ್ರೆ ದ್ರವಗಳನ್ನ ಪರಿಣಾಮಕಾರಿಯಾಗಿ ಪ್ರತ್ಯೇಕಿಸೋದಕ್ಕೆ. ಓಕೆ, ಇನ್ನು ನೀರಿನ ಆವಿಯನ್ನ ತಣ್ಣಗಾಗಿಸಿದಾಗ ಏನಾಗುತ್ತೆ? ನೀರು ದ್ರವ ಸ್ಥಿತಿಗೆ ಮರಳುತ್ತೆ. ಓಕೆ, ನೀರಿನ ಆವಿಯನ್ನ ನಾವು ತಣ್ಣಗ ಮಾಡಿದಾಗ ಏನಾಗುತ್ತೆ? ನೀರು ದ್ರವ ಸ್ಥಿತಿಗೆ, ಆವಿ ಆಗಿರೋದು ದ್ರವ ಸ್ಥಿತಿಯಲ್ಲಿ ಮರಳುತ್ತೆ. ಇನ್ನು ಶುದ್ಧ ಕುಡಿಯುವ ನೀರನ್ನ ಪಡೆಯೋದಕ್ಕೆ ಸಾರ್ವಜನಿಕವಾಗಿ ಬಳಸುವ ವಿಧಾನ ಯಾವುದು? ಸಾರ್ವಜನಿಕವಾಗಿ ಬಳಸುವ ವಿಧಾನ ಬಂದು ದಟ್ ಇಸ್ ಶೋಧನೆ. ಯಾವ ವಿಧಾನದಲ್ಲಿ ದ್ರವ ಮತ್ತು ದ್ರಾವಣದ ಮಿಶ್ರಣದಿಂದ ಶುದ್ಧ ದ್ರವವನ್ನ ಪಡಿಬಹುದು? ನೋಡಿ, ದ್ರವ ಮತ್ತು ದ್ರಾವಣದ ಮಿಶ್ರಣದಿಂದ ಶುದ್ಧ ದ್ರವವನ್ನ ಪಡಿಬಹುದು. ಅದು ಯಾವ ವಿಧಾನ ಅಂದ್ರೆ ಅದು ಆಸವನೆ ವಿಧಾನ. ವಿಭಜನಾ ಆಸವನೆಯು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ವಿಭಜನಾ ಆಸವನೆಯು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಅದು ಕುದಿಯುವ ಬಿಂದುಗಳಲ್ಲಿನ ವ್ಯತ್ಯಾಸದ ಮೇಲೆ ಕಾರ್ಯವನ್ನ ನಿರ್ವಹಿಸುತ್ತೆ. ಇನ್ನು ತಾಪಮಾನವನ್ನ ಹೆಚ್ಚಿಸಿದಾಗ ವಾಷ್ಪೀಕರಣದ ದರಕ್ಕೆ ಏನಾಗುತ್ತೆ? ತಾಪಮಾನವನ್ನ ಹೆಚ್ಚಿಗೆ ಮಾಡಿದಾಗ ಮೀನ್ಸ್ ಟೆಂಪರೇಚರ್ ಅನ್ನ ಹೆಚ್ಚಿಗೆ ಮಾಡಿದಾಗ ವಾಷ್ಪೀಕರಣದ ದರ ಕೂಡ ಏನಾಗುತ್ತೆ ಅಂದ್ರೆ ಎವಾಪರೇಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಆಸವನೆ ವಿಧಾನದಲ್ಲಿ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಸಿಲಿದ್ದಾಗ ಚೆನ್ನಾಗಿ ಏನಾಗುತ್ತೆ? ಬಟ್ಟೆಗಳು ಒಣಗುತ್ತೆ. ಅದೇ ಸ್ವಲ್ಪ ಮೋಡ ಮುಚ್ಕೊಂಡಾಗ ಬೇಗ ಒಣಗುತ್ತಾ? ಇಲ್ಲ. ಅದೇ ಅಂದ್ರೇನು ಟೆಂಪರೇಚರ್ ಬಿಸಿ ಹೆಚ್ಚಾದಾಗ ವಾಷ್ಪೀಕರಣ ಕೂಡ ದರ ಹೆಚ್ಚಿಗೆ ಆಗುತ್ತೆ. ಇನ್ನು ಆಸವನೆ ವಿಧಾನದಲ್ಲಿ ಯಾವ ಉಪಕರಣವು ಅನಿಲವನ್ನ ದ್ರವವಾಗಿ ಪರಿವರ್ತಿಸುತ್ತೆ ಅಂತ ಹೇಳಿದ್ರೆ ಘನೀಕರಣ. ಓಕೆ, ಈ ಒಂದು ಉಪಕರಣ ಅನಿಲವನ್ನ ದ್ರವವಾಗಿ ಪರಿವರ್ತಿಸುತ್ತೆ. ಶುದ್ಧ ಕುಡಿಯುವ ನೀರು ಮತ್ತು ಕಚ್ಚಾ ಎಣ್ಣೆಯ ಶುದ್ಧೀಕರಣದ ವಿಧಾನಗಳ ನಡುವೆ ಪ್ರಮುಖ ವ್ಯತ್ಯಾಸ ಏನು? ಇವೆರಡು ನಡುವೆ ಇರುವಂತಹ ಪ್ರಮುಖ ವ್ಯತ್ಯಾಸ ಏನು ಅಂದ್ರೆ ಕುಡಿಯುವ ನೀರಿಗೆ ಕೇವಲ ಶೋಧನೆ ಸಾಕು, ಆದ್ರೆ ಕಚ್ಚಾ ಎಣ್ಣೆಗೆ ಆಸವನೆ ಅಗತ್ಯ. ಓಕೆ ನೋಡಿ, ಶುದ್ಧ ಕುಡಿಯುವ ನೀರು ಮತ್ತು ಕಚ್ಚಾ ಎಣ್ಣೆಯ ಶುದ್ಧೀಕರಣ ವಿಧಾನಗಳ ನಡುವೆ ಪ್ರಮುಖ ವ್ಯತ್ಯಾಸ ಅಂತ ಹೇಳಿದ್ರೆ ನಾವು ಶುದ್ಧ ಕುಡಿಯುವ ನೀರಿಗೆ ಬರೀ ಏನು ಕೇವಲ ಶೋಧನೆ ಸಾಕು, ಆದ್ರೆ ಕಚ್ಚಾ ಎಣ್ಣೆಗೆ ಆಸವನೆ ಅನ್ನುವಂಥದ್ದು ತುಂಬಾನೇ ಅಗತ್ಯ. ಅಂದ್ರೆ ಡಿಸ್ಟಿಲೇಷನ್ ಅವಶ್ಯಕತೆ ಇರುತ್ತೆ ಕಚ್ಚಾ ಎಣ್ಣೆಗೆ. ಓಕೆ, ಸೊ ಇಲ್ಲಿಯವರೆಗೂ ನಾವು ಇಷ್ಟು ಪ್ರಶ್ನೆಗಳನ್ನ ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಇನ್ನೊಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಅವೆಲ್ಲವೂ ಕೂಡ ಟಿಇಟಿ ನಲ್ಲಿ ಇರುವಂತಹ ಇನ್ನೊಂದು ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.